ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತಂಗಿ ಪೂಜಾ ಹಾಗೂ ಕಿಶನ್ ಕಲ್ಯಾಣೋತ್ಸವ ಶುರುವಾಗಿದೆ. ಭಾಗ್ಯ ಮನೆಯವರಂತೂ ಖುಷಿಯ ಅಲೆಯಲ್ಲಿ ತೇಲ್ತಿದ್ದಾರೆ. ಆದ್ರೆ ಈ ಮದುವೆ ನಿಲ್ಲಿಸೋದಕ್ಕೆ ಮೀನಾಕ್ಷಿ ಹಾಗೂ ಕನ್ನಿಕಾ ಎಲ್ಲಿಲ್ಲದ ಪ್ರಯತ್ನ ಮಾಡ್ತಿದ್ದಾರೆ. ಇವರ ಸಾಲಿಗೆ ಈಗ ಭಾಗ್ಯಪತಿ ತಾಂಡವ್ ಕೂಡ ಸೇರಿದ್ದಾನೆ. ಮದುವೆ ದಿನ ತಾಂಡವ್ ನೇರವಾಗಿ ಹಾಲ್ಗೆ ಬಂದಿದ್ದು ಈ ಮದುವೆ ನಿಲ್ಲಿಸಿಯೇ ತೀರ್ತೇನೆ ಅಂತ ಹೊರಟಿದ್ದಾನೆ. ಆದ್ರೆ ಈ ಸಂದರ್ಭ ಇದರಲ್ಲೊಂದು ಬಿಗ್ ಟ್ವಿಸ್ಟ್ ಕೊಡಲಾಗಿದೆ. ಮದುವೆ ನಿಲ್ಲಿಸಲು ಹೊರಟ ತಾಂಡವ್ಗೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ವೈಷ್ಣವ್ ಅಡ್ಡಿ ಬಂದಿದ್ದಾನೆ. ಪೂಜಾ ಕಿಶನ್ ಮದುವೆ ನಡೆಯಬಾರದು ಅಂತ ನಾನಾ ಅಡೆತಡೆಗಳು ಬಂದ್ರು ಈಗ ಅದನ್ನೆಲ್ಲ ದಾಟಿ ಕಲ್ಯಾಣ ದಿನಕ್ಕೆ ಬಂದು ನಿಂತಿದೆ. ಆದ್ರೆ ಮದುವೆ ದಿನ ಕೂಡ ಈ ಮದುವೆ ನಡೆಯಲೇಬಾರದು ಅಂತ ಮೀನಾಕ್ಷಿ ಕನ್ನಿಕಾ ಪ್ಲಾನ್ ಮಾಡಿದ್ದಾರೆ. ಭಾಗ್ಯಾಳ ಜೊತೆ ಮೀನಾಕ್ಷಿ ಎಮೋಷನಲ್ ಆಟವಾಡ್ತಿದ್ದಾಳೆ. ಮದುವೆಗೆ ವಿವಿಐಪಿಗಳು ಬರ್ತಾರೆ, ಅವರ ನಿರೀಕ್ಷೆ ತಲುಪಲಿಲ್ಲ ಅಂದ್ರೆ ನಮಗೆ ಅವಮಾನ, ಹೀಗಾಗಿ ಮದುವೆ ಜವಾಬ್ದಾರಿಯನ್ನು ನಾವೇ ವಹಿಸಿಕೊಳ್ತೇನೆ ಅಂತ ಭಾಗ್ಯ ಫ್ಯಾಮಿಲಿ ಮುಂದೆ ಮೀನಾಕ್ಷಿ ಹೇಳಿದ್ದಾಳೆ. ಅದರಂತೆ ಮೀನಾಕ್ಷಿ ಹೇಳಿದ ರೀತಿಯಲ್ಲೇ ಎಲ್ಲ ನಡೀತಾ ಇದೆ. ಭಾಗ್ಯ ಮಾತಿಗೆ ಕಿಂಚಿತ್ತು ಬೆಲೆ ಇಲ್ಲದಂತಾಗಿದೆ. ನಮ್ಮ ಶಾಸ್ತ್ರದ ಪ್ರಕಾರ ಈ ಮದುವೆ ಆಗ್ಬೇಕು ಅಂತ ಭಾಗ್ಯ ಹೇಳಿದ್ರು ಅದಕ್ಕೆ ಮೀನಾಕ್ಷಿ ಕಿವಿಗೊಡೋದಿಲ್ಲ. ಆ ಮೂಲಕ ಭಾಗ್ಯಗೆ ಇದು ತನ್ನ ತಂಗಿ ಮದುವೆ ಅಂತ ಅನಿಸಬಾರ್ದು ಮತ್ತು ಎಲ್ಲಾ ಕೆಲಸಗಳಿಂದ ಭಾಗ್ಯಳನ್ನು ಆಚೆ ಇಟ್ಟು ಆಕೆಯನ್ನು ಎಮೋಷನಲ್ ಆಗಿ ಬ್ರೇಕ್ ಡೌನ್ ಮಾಡಬೇಕು ಅಂತ ಮೀನಾಕ್ಷಿ ಪ್ಲಾನ್ ಮಾಡಿದ್ದಾಳೆ. ಎಮೋಷನಲ್ ಆಗಿ ಬ್ರೇಕ್ ಡೌನ್ ಆಗುವ ಭಾಗ್ಯ ಮದುವೆಯನ್ನು ನಿಲ್ಲಿಸ್ತಾಳೆ ಅಂತ ಮೀನಾಕ್ಷಿ ಭಾವಿಸಿದ್ದಾಳೆ. ಇನ್ನು ಮೀನಾಕ್ಷಿ ಪ್ಲಾನ್ಗೆ ಕನ್ನಿಕಾ ಸಪೋರ್ಟ್ ಮಾಡ್ತಿದ್ದಾಳೆ. ಆದ್ರೆ ಆದೀಶ್ವರ್ ಬದಲಾದಂತೆ ಕಾಣ್ತಿದ್ದಾನೆ. ಮೀನಾಕ್ಷಿ ಬಂದು ಆದಿ ಬಳಿ ಈ ಮದುವೆ ನಿಲ್ಲಿಸೋದಕ್ಕೆ ಏನಾದ್ರೂ ಪ್ಲಾನ್ ಮಾಡು ಅಂತ ಹೇಳ್ತಾಳೆ. ಆದ್ರೆ ಆದಿ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಭಾಗ್ಯನ ಜಡ್ಜ್ ಮಾಡಲು ಆಗ್ತಾ ಇಲ್ಲ, ಭಾಗ್ಯ ದುಡ್ಡಿಗೆ ಆಸೆ ಪಡ್ತಿದ್ದಾಳೆ ಅಂತ ನನಗೆ ಅನಿಸ್ತಾ ಇಲ್ಲ, ಕಿಶನ್ಗೆ ದುಡ್ಡು ಕೊಡೋದಿಲ್ಲ ಅಂತ ವಿಲ್ ಬರಿಬೇಕಾದ್ರೇನೆ ಅವಳು ಈ ಮದುವೆ ನಿಲ್ಲಿಸಬೇಕಿತ್ತು, ಆದ್ರೆ ಆಕೆ ಹಾಗೆ ಮಾಡ್ಲಿಲ್ಲ. ಇಷ್ಟೆಲ್ಲ ಆದ ಮೇಲೂ ಭಾಗ್ಯ ನಾರ್ಮಲ್ ಆಗಿ ಮದುವೆ ಮಾಡಿಸ್ತಿದ್ದಾಳೆ ಅಂದ್ರೆ ನಂಗೆ ನಂಬೋಕೆ ಆಗ್ತಿಲ್ಲ, ಭಾಗ್ಯ ಮೋಸ ಮಾಡುವವರು ಅಂತ ನನಗೆ ಅನಿಸ್ತಾ ಇಲ್ಲ ಎಂದಿದ್ದಾನೆ. ಮತ್ತೊಂದೆಡೆ ಪೂಜಾ ಮದುವೆ ವಿಷಯ ತಿಳಿದು ಈ ಮದುವೆ ಅದು ಹೇಗೆ ನಡೆಯುತ್ತೋ ನೋಡ್ತೇನೆ ಅಂತ ಮದುವೆ ನಿಲ್ಲಿಸೋದಕ್ಕೆ ತಾಂಡವ್ ಹಾಲ್ಗೆ ಬಂದಿದ್ದಾನೆ. ಇದನ್ನು ಗಮನಿಸಿದ ಕುಸುಮ ತಾಂಡವನನ್ನು ಎಳೆದುಕೊಂಡು ಬಂದು ಹೊರಟು ಹೋಗು ಇಲ್ಲಿಂದ ಎಂದಿದ್ದಾಳೆ. ಆದ್ರೆ ಇದಕ್ಕೆ ಒಪ್ಪದ ತಾಂಡವ್ ನೀನು ಇವತ್ತು ಎಷ್ಟೇ ಕಷ್ಟಪಟ್ಟರು ನಾನು ಈ ಮದುವೆಯನ್ನು ನಿಲ್ಲಿಸ್ತೇನೆ ಅಂತ ಹೊರಟಿದ್ದಾನೆ. ಹೀಗೆ ಮದುವೆ ನಿಲ್ಲಿಸಲು ಹೊರಟಾಗ ಅಲ್ಲಿಗೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಖ್ಯಾತಿಯ ವೈಷ್ಣವ್ ಬಂದಿದ್ದಾನೆ. ತಾಂಡವ್ ದಾರಿಗೆ ಅಡ್ಡಲಾಗಿ ವೈಷ್ಣವ್ ನಿಂತಿದ್ದಾನೆ. ಈ ಕುರಿತು ಪ್ರೋಮೋ ಹಂಚಿಕೊಂಡಿರುವ ಕಲರ್ಸ್ ಕನ್ನಡ ಕೇಡು ಮಾಡುವವನ ತಡೆಯೋಕೆ ಅಪರೂಪದ ಬಂಧುವೆ ಬಂದ ಅಂತ ಹೇಳಿದೆ. ಸದ್ಯ ಧಾರಾವಾಹಿ ರೋಚಕ ಘಟ್ಟಕ್ಕೆ ತಲುಪಿದೆ. ಈ ಮದುವೆ ನಿಲ್ಲಿಸೋದಕ್ಕೆ ನಾನಾ ಪ್ಲಾನ್ ಆಗ್ತಾ ಇದೆ. ಅಂತಿಮವಾಗಿ ಮದುವೆ ನಡೆಯುತ್ತಾ ಮೀನಾಕ್ಷಿ ಕನ್ನಿಕಾ ಹಾಗೂ ತಾಂಡವ್ ಏನ್ ಮಾಡ್ತಾರೆ ಅನ್ನೋದೇ ಕುತೂಹಲ ಮೂಡಿಸಿದೆ. ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.